ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು 2022ನ TET ಪೇಪರ್ನ ಸಾಲ್ವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡಿ, ಆಲ್ರೆಡಿ ನಾನು ಲಾಸ್ಟ್ ವಿಡಿಯೋಗಳಲ್ಲಿ ಹೇಳಿದ್ದೀನಿ TET ಪೇಪರಲ್ಲಿ ಹೇಗಿರುತ್ತೆ, ಪೇಪರ್ 1, ಪೇಪರ್ 2 ಇರುತ್ತೆ. ಸೊ ಇಲ್ಲಿ ತೊಗೊಳ್ತಾ ಇರೋದು ಪೇಪರ್ 2 ಕನ್ನಡ ಮೀಡಿಯಂ ತೊಗೊಂಡಿದ್ದೀನಿ. ಪೇಪರ್ 2 ಕ್ವಶನ್ ಬುಕ್ಲೆಟ್, ಪೇಪರ್ 2 ಕನ್ನಡ ಮೀಡಿಯಂ ಸೋಷಿಯಲ್ ಸೈನ್ಸ್ ತೊಗೊಂಡಿದ್ದೀನಿ. ಸೊ ಒಂದೊಂದನ್ನೇ ಸಾಲ್ವ್ ಮಾಡ್ತಾ ಹೋಗೋಣ. ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2, ಆಮೇಲೆ ಸೋಷಿಯಲ್ ಸೈನ್ಸು, ಆಮೇಲೆ ಪೆಡಾಲಜಿ ಎಲ್ಲದನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ನೋಡಿ, ಫಸ್ಟು ಮ್ಯಾಕ್ಸಿಮಮ್ ಮಾರ್ಕ್ಸ್ 150ಗೆ ನಾವು 90 ಸ್ಕೋರ್ ಮಾಡಬೇಕಾಗತ್ತೆ. ಸೊ ಟೈಮಿಂಗ್ಸ್ ಇಲ್ಲಿ 2 PM ಇಂದ 4:30 PM ಅಂತ ಕೊಟ್ಟಿದ್ದಾರೆ. ಸೊ ಮ್ಯಾಕ್ಸಿಮಮ್ ಟೈಮ್ ಎಲ್ಲಿ ಕೊಟ್ಟಿದ್ದಾರೆ ಅಂದರೆ 2 hours 30 minutes ಕೊಟ್ಟಿದ್ದಾರೆ. 2 hours 30 minutesಲ್ಲಿ ನಾವು ಇದಿಷ್ಟನ್ನು ಕಂಪ್ಲೀಟ್ ಮಾಡಬೇಕಾಗತ್ತೆ. ಸೊ ನನ್ನ ವಿಡಿಯೋನ ನೋಡ್ತಾ ಹೋಗಿ ಒಂದೊಂದನ್ನೇ ನಾವು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಈಗ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು ಫಸ್ಟು ಪಾರ್ಟ್ 1 ಭಾಷೆ 1 ಕನ್ನಡ ತೊಗೊಂಡಿದ್ದೀನಿ. ಇಲ್ಲಿ ಕನ್ನಡ ಹೋಗೋಣ. ಸೊ ಇಲ್ಲಿ ಪ್ಯಾಸೇಜ್ ಕೊಟ್ಟಿದ್ದಾರೆ. ನಾವು ಪ್ಯಾಸೇಜಿಗೆ ಸಂಬಂಧಪಟ್ಟ ಒಂದಿಷ್ಟು ಕ್ವಶನ್ ಕೊಟ್ಟಿದ್ದಾರೆ, ಅದನ್ನು ಆನ್ಸರ್ ಮಾಡ್ತಾ ಹೋಗಬೇಕು. ಸೊ ಆಲ್ರೆಡಿ ನಿಮಗೆ ಗೊತ್ತಿದೆ, ಪ್ಯಾಸೇಜ್ ಕೊಟ್ಟರೆ ಪ್ಯಾಸೇಜ್ ಎಲ್ಲ ಓದ್ಕೊಂಡ್ಬಿಟ್ಟು ಇದನ್ನು ಮಾಡಬೇಕು ಅಂತ ಹೇಳ್ಕೊಂಡು. ಬಟ್ ನಾನೇನು ಹೇಳ್ತಿದ್ದೀನಿ ಅಂದರೆ, ಇಲ್ಲಿ ಟೈಮ್ ಕಮ್ಮಿ ಇರೋದ್ರಿಂದ ನೀವು ಪ್ಯಾಸೇಜನ್ನು ಕಂಪ್ಲೀಟಾಗಿ ಕೂತ್ಕೊಂಡು ಓದಕ್ಕೆ ಹೋಗಬೇಡಿ. ಸೊ ಇದರಿಂದ ಟೈಮ್ ಪಾಸ್ ಆಗುತ್ತೆ. ನಮಗಿರೋದೇ ಕಮ್ಮಿ ಟೈಮ್ ಇರೋದ್ರಿಂದ ನಾವು ಪ್ಯಾಸೇಜಲ್ಲಿ ಫಸ್ಟ್ ಕ್ವಶನ್ ಓದ್ಕೊಂಡು ಆಮೇಲೆ ತಕ್ಷಣ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ನಾವು ಕಂಪ್ಲೀಟಾಗಿ ಆನ್ಸರ್ ಮಾಡ್ಬೋದು. ಈಸಿ ಇರುತ್ತೆ, ಏನೂ ಪ್ರಾಬ್ಲಮ್ ಇರೋಲ್ಲ. ಆ್ಯಂಡ್ ಈ ಪ್ಯಾಸೇಜಿಂದ ಇಫ್ ಸಪೋಸ್ ಲಾಸ್ಟಲ್ಲಿ ನಿಮಗೆ ಟೈಮ್ ಉಳಿದ್ರೆ ಇದನ್ನು ಕಂಪ್ಲೀಟಾಗಿ ಓದ್ಕೊಂಡು ಮತ್ತೆ ನೀವು ರೀಡ್ ಮಾಡ್ಬೋದು. ಇವಾಗಂತೂ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಬಂದರೆ ನಮಗೆ ಈಸಿಯಾಗಿ ಆಪ್ಷನ್ ಯಾವುದು ಅಂತ ಹೇಳ್ಕೊಂಡು 2 ಸಲ ಕೂಡ ನಾವು ಕ್ಲಿಕ್ ಮಾಡ್ಬೋದು. ಸೊ ನೋಡ್ತಾ ಹೋಗೋಣ. ಇಲ್ಲಿ ನಾನು ಫಸ್ಟ್ ಕ್ವಶನ್ ತೊಗೊತಿದ್ದೀನಿ. ಮರಳು ದಿಬ್ಬಗಳ ಮೇಲೆ ಬೆಳೆಯುವ ಸಸ್ಯಗಳು ತಮ್ಮ ಅನನ್ಯ ಬೇರು ಮತ್ತು ಕೊಂಬೆಗಳಿಂದ ಇದನ್ನು ತಬ್ಬಿ ಹಿಡಿದಿರುತ್ತದೆ. ನೋಡಿ, ಅನನ್ಯ ಬೇರು ಮತ್ತು ಕೊಂಬೆಗಳಿಂದ ಅಂದ ತಕ್ಷಣ ಇಲ್ಲಿ ಬರ್ತಾ ಇದೆ ಅಲ್ವಾ, ಅನನ್ಯ ಬೇರು ಮತ್ತು ಕೊಂಬೆ. ದಿಬ್ಬವನ್ನು ನೋಡಿ, ದಿಬ್ಬವನ್ನು ತಬ್ಬಿ ಹಿಡಿದಿರುತ್ತದೆ. 1 ಸೆಕೆಂಡ್ಸಲ್ಲಿ ನಾವು ಆನ್ಸರ್ನ ಇಲ್ಲಿ ಆಪ್ಷನ್ 1 ಇದೆ. ದಿಬ್ಬವನ್ನು, ಬೇರೆ ಏನು ನೋಡೋದೇ ಬೇಡ, ದಿಬ್ಬವನ್ನು ತಬ್ಬಿ ಹಿಡಿದಿರುತ್ತದೆ. ಸೊ ಆನ್ಸರ್ ಈಸ್ 1, ದಿಬ್ಬವನ್ನು. ನೆಕ್ಸ್ಟ್ 2ನೇ ಕ್ವಶನ್ ನೋಡೋಣ. ಸದಾ ನೆಲದೊಳಗೆ ಹುದುಗಿದ್ದು ಸಮಯ ಬಂದಾಗ ಚಕ್ಕೆಂದು ಮೇಲೆದ್ದು ಹೂ ಬಿಟ್ಟು ಮುದುಡುವುದು ಅಂತ ಕೇಳಿದ್ದಾರೆ. ನೋಡಿ, ಸದಾ ಇಲ್ಲಿದೆ ನೋಡಿ, ಸದಾ ನೆಲದೊಳಗೆ ನೋಡಿದ ತಕ್ಷಣ, ಕಣ್ಣು ಹಾಯಿಸಿದ ತಕ್ಷಣ ನಮಗೆ ಕಾಣಿಸುತ್ತೆ. ಸೊ ಇದು ಕಂಪ್ಯೂಟ್ರಲ್ಲಿ ಸ್ವಲ್ಪ ಆಚೆ ಈಚೆ ಮಾಡಬೇಕಾಗುತ್ತೆ. ಪೇಪರ್ ಇದ್ದರೆ ಇನ್ನೂ ಈಸಿಯಾಗಿ ಮಾಡ್ಬೋದು. ಸದಾ ನೆಲದೊಳಗೆ ಹುದುಕಿದ್ದು ಸಮಯ ಬಂದಾಗ ಚಂಗೆಂದು ಮೇಲೆದ್ದು ಹೂ ಬಿಡುವ ನೆಲದಾವರೆ ಅಂತ ಇಲ್ಲಿದೆ ನೋಡಿ. ಸೊ ನೆಲದಾವರೆ ಆಪ್ಷನ್ ಸಿ ಅಥವಾ ಆಪ್ಷನ್ 3 ನೆಲದಾವರೆ. ನೆಕ್ಸ್ಟು 3ನೇ ಕ್ವಶನ್ ಓದ್ತಾ ಇದ್ದೀನಿ. ಹಾಸು ಬಂಡೆಗಳಿಗೆ ತೆಕ್ಕೆ ಹಾಕಿ ಮಲಗಿರುವುದು. ಹಾಸು ಬಂಡೆಗಳಿಗೆ ಎಲ್ಲಾದರೂ ಕಾಣಿಸುತ್ತೆ ನೋಡಿ, ಹಾಸು ಬಂಡೆಗಳಿಗೆ ಸಮಯ ಬಂದಾಗ ತೆಕ್ಕೆಂದು. ಈಗ ನೆಕ್ಸ್ಟ್ ಕ್ವಶನ್ ಎಲ್ಲೋ ಇರ್ಬೋದು. ಹಾಕಿರುವ ಹಾಸು ಬಂಡೆಗಳಿಗೆ ತೆಕ್ಕೆ ಹಾಕಿ ಮಲಗುವ ಕೂಟಗೇರು. ನೋಡಿ, ಇಲ್ಲಿ ಎಷ್ಟು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಕೂಟಗೇರು ಆಪ್ಷನ್ 1 ನೋಡಿದ ತಕ್ಷಣ ಫೈಂಡ್ ಔಟ್ ಮಾಡ್ಬೋದು. ಆ್ಯಂಡ್ ಸೊ ಇಲ್ಲಿ 3 ಕ್ವಶನು, 1 ಪ್ಯಾರ ಮುಗೀತು. ನೆಕ್ಸ್ಟು ಕ್ವಶನ್ಗಳು ಇಲ್ಲೇ ಇರುತ್ತೆ. ಕೆಲವೊಂದು ಸಲ ಮೇಲೂ ಇರ್ಬೋದು, ಸೆಕೆಂಡ್ ಪ್ಯಾರಾಗ್ರಾಫಲ್ಲೇ ಇರುತ್ತೆ, ನೋಡೋಣ. ಸೊ ಮರಳು ದಿನ್ನೆಗೆ ದಿಗ್ಬಂಧನ ಹಾಕಿ ಮಾನವನಿಗೆ ರಕ್ಷಣೆ ಒದಗಿಸುವ ಸಸ್ಯಗಳಿಗೆ ಏನಿರುತ್ತೆ ಅಂತ ನೋಡೋಣ. ಮರಳು ದಿನ್ನೆಗೆ ದಿಗ್ಬಂಧನ ಹಾಕಿ ಮಾನವನಿಗೆ ರಕ್ಷಣೆ ಒದಗಿಸುವ ಇವಕ್ಕೂ ಮನುಷ್ಯನ ಕಾಟ ತಪ್ಪಿಲ್ಲ ಅಂತ ಇದೆ. ಇಲ್ಲಿ ಮನುಷ್ಯನ ಕಾಟ ತಪ್ಪಿಲ್ಲ. ಎಸ್, ಆಪ್ಷನ್ 2 ಮನುಷ್ಯ ಕಾಟ ತಪ್ಪಿಲ್ಲ. ಆ್ಯಂಡ್ 5ನೇ ಕ್ವಶನ್ ನೋಡೋಣ. ಮರಳು ದಿಬ್ಬಗಳ ಮೇಲೆ ಈಗೀಗ ವ್ಯಾಪಕವಾಗಿ ಈ ಗಿಡವನ್ನು ನೆಡಲಾಗುತ್ತಿದೆ ಅಂತ ಕೇಳಿದ್ದಾರೆ. ಸೊ ಮರಳು ದಿಬ್ಬಗಳ ಮೇಲೆ ಈಗೀಗ
ನೋಡೋಣ. ಮರಳುಗಳ ದಿಬ್ಬಗಳ ಮೇಲೆ ಈಗೀಗ ಈಗಳನ್ನು ನೆಡೋದು. ಓಕೆ, ನೋಡಿ ಈ ದಿಬ್ಬಗಳ ಮೇಲೆ, ಇಲ್ಲಿ ದಿಬ್ಬಗಳು ಅಂದರೆ ಇಲ್ಲಿ ಮರಳು ಇದನ್ನು ಹೇಳ್ತಾ ಇದ್ರಲ್ಲಿ, ಇಲ್ಲಿ ಫಸ್ಟ್ ಇದೆ ನೋಡಿ ಮರಳು ದಿಣ್ಣೆಯ ದಿಬ್ಬ. ಸೊ ಮರಳು ದಿಬ್ಬಗಳ ಮೇಲೆ ಈಗೀಗ ವ್ಯಾಪಕವಾಗಿ ಸರ್ವೇ ಗಿಡಗಳನ್ನು ನೆಡಲಾಗುತ್ತಿದೆ. ನೋಡೋಣ, ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ. ಮರಳು ದಿಬ್ಬಗಳ ಮೇಲೆ ವ್ಯಾಪಕವಾಗಿ ಈ ಗಿಡಗಳನ್ನು ನೆಡಲಾಗುತ್ತಿದೆ, ಸರ್ವೇ ಗಿಡಗಳನ್ನು ನೆಡಲಾಗುತ್ತಿದೆ. ನೆಕ್ಸ್ಟ್ 6ನೇ ಕ್ವಶನ್ಗೆ ಹೋಗೋಣ. ಎಲ್ಲೆಂದರಲ್ಲಿ ದಿಬ್ಬವನ್ನು ಅಗೆದು ಮರಳು ಸಾಗಿಸುವವರು? ಎಲ್ಲೆಂದರಲ್ಲಿ ದಿಬ್ಬಗಳನ್ನು ಇದು ಮರಳನ್ನು ಸಾಗಿಸುವವರು. ಸೊ ನೋಡಿ ಇಲ್ಲಿ, ಎಲ್ಲೆಂದರಲ್ಲಿ ದಿಬ್ಬವನ್ನು ಅಗೆದು ಮರಳನ್ನು ಸಾಗಿಸುವವರು ಗುತ್ತಿಗೆದಾರರು. ಆಪ್ಷನಲ್ಲಿ ಇದೆಯಾ ನೋಡೋಣ. ಎಸ್, ಆಪ್ಷನ್ 2ರಲ್ಲಿದೆ, ಗುತ್ತಿಗೆದಾರರು. ಎಲ್ಲೆಂದರಲ್ಲಿ ದಿಬ್ಬವನ್ನು ಅಗೆದು ಸಾಗಿಸುವವರು ಗುತ್ತಿಗೆದಾರರು. ನೆಕ್ಸ್ಟ್ 7ನೇ ಕ್ವಶನ್ ನೋಡೋಣ. ನೆಲ ಕೆದಕಿ ಉಸುಕಿ ಎತ್ತಿದ ಮೇಲೆ ಇವುಗಳನ್ನು ಹಾಗೇ ಬಿಟ್ಟು ಹೋಗುತ್ತಾರೆ. ನೆಲ ಕೆದಕಿ ಉಸುಕು ಎತ್ತಿದ ಮೇಲೆ, ನೆಲ ಕೆದಕಿ ಉಸುಕು ಎತ್ತಿದ ಮೇಲೆ, ನೋಡಿ ನೆಲ ಕೆದಕಿ ಉಸುಕು ಎತ್ತಿದ ಮೇಲೆ ಹೊಂಡ ತಗ್ಗುಗಳನ್ನು ಹಾಗೆ ಬಿಟ್ಟು ಹೋಗುತ್ತಾರೆ. ನೋಡಿ, ಹೊಂಡ ಮತ್ತು ತಗ್ಗುಗಳನ್ನು ಹಾಗೆ ಬಿಟ್ಟು ಹೋಗುತ್ತಾರೆ. ಆಪ್ಷನ್ 4. ಸೊ ನಾನು ಫಾಸ್ಟಾಗಿ ಮಾಡ್ತಾ ಇದ್ದೀನಿ ಅಂತ ಅನಿಸಿದ್ರೆ ನೀವು ಒಂದು ಸ್ವಲ್ಪ ಸ್ಲೋ ಮೋಷನಲ್ಲಿಟ್ಟು ನೋಡಿ. ಸೊ ಯಾಕೆ ಫಾಸ್ಟಾಗಿ ಮಾಡ್ತಾ ಇದ್ದೀನಿ ಅಂದರೆ, ಇಲ್ಲಿ ನಾವು ಅಟೆಂಡ್ ಮಾಡುವಾಗ ಸಹ ಇಷ್ಟು ಫಾಸ್ಟಾಗಿ ನಾವು ಮಾಡಬೇಕಾಗತ್ತೆ. ಇಲ್ಲಾಂದರೆ ಟೈಮ್ ಸೇವ್ ಆಗೋಲ್ಲ. ನಮ್ಮ ಮೆಥಡಾಲಜಿ ಬಂದಾಗ ನಮಗೆ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ, ಯೋಚನೆ ಮಾಡೋಕ್ಕೆ ಟೈಮ್ ಬೇಕಾಗಿರುತ್ತೆ. ಬಟ್ ಇಲ್ಲಿ ಕನ್ನಡ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಈಸಿಯಾಗಿ ಕ್ವಶನ್ಸ್ಗಳಿರುತ್ತೆ, ನಾವು ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ನಾವು ಟೈಮನ್ನು ಇಲ್ಲಿ ಫಾಸ್ಟಾಗಿ ಇಡಬೇಕಾಗತ್ತೆ. ಅದರಿಂದ ನಾನು ಸ್ವಲ್ಪ ಸ್ಪೀಡಾಗಿ ಮಾಡಿದ್ದೀನಿ. ನಿಮಗೇನಾದರೂ ನೆಕ್ಸ್ಟ್ ವೀಡಿಯೋದಿಂದ ಸ್ಲೋ ಮಾಡಬೇಕಂದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಹೇಗಿತ್ತು ಅಂತಲೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಏನಾದರೂ ಡೌಟ್ಸ್ ಇದ್ದರೆ ಕೂಡ ನೀವು ಕಮೆಂಟ್ ಮಾಡ್ಬೋದು. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಯಾರ್ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಶೇರ್ ಮಾಡಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. 8ನೇ ಕ್ವಶನ್ ನೋಡೋಣ. ನೈಸರ್ಗಿಕವಾಗಿ ಬೆಳೆಯುವ ಸಸ್ಯಗಳಷ್ಟು ಪ್ರಭಾವಪೂರ್ಣ ಪಾತ್ರ ನಿರ್ವಹಿಸುವ ಈ ಗಿಡಗಳಿಗೆ ಸಾಧ್ಯವಾಗುವುದಿಲ್ಲ. ಯಾವ ಗಿಡಗಳಿಗೆ ನೈಸರ್ಗಿಕವಾಗಿ ಏನು ಕೊಟ್ಟಿದ್ದಾರೆ? ನೈಸರ್ಗಿಕವಾಗಿ ಬೆಳೆಯುವ ಸಸ್ಯಗಳಷ್ಟು ಪ್ರಭಾವಪೂರ್ಣ ಪಾತ್ರ ನಿರ್ವಹಿಸಲು. ನೋಡ್ಬೇಕೀಗ, ನೈಸರ್ಗಿಕವಾಗಿ ಇಲ್ಲಿದೆ ನೋಡಿ, ನೈಸರ್ಗಿಕವಾಗಿ ಬೆಳೆಯುವ ಸಸ್ಯಗಳಷ್ಟು ಪ್ರಭಾವಪೂರ್ಣ ಪಾತ್ರ ನಿರ್ವಹಿಸಲು ಕ್ಯಾಶುರಿನಾ ಗಿಡಗಳಿಗೆ ಸಾಧ್ಯವಾಗುತ್ತಿಲ್ಲ. ಕ್ಯಾಶುರಿನಾ ಇದೆಯಾ ಆಪ್ಷನ್ ನೋಡೋಣ. ಎಸ್, ಕ್ಯಾಶುರಿನಾ ಸಸ್ಯಗಳಿಗೆ ಸಾಧ್ಯವಾಗುತ್ತಿಲ್ಲ. ನೋಡಿ, 8 ಕ್ವಶನ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. 8 ಮಾರ್ಕ್ಸ್ ಬರುತ್ತೆ ಅಂತಲೇ ತಿಳ್ಕೊಬೋದು. ಸ್ವಲ್ಪ ಕನ್ಫ್ಯೂಷನ್ ಇದೆ, ನೀವು ಏನು ಮಾಡಿ ಅಂದರೆ ನಿಧಾನವಾಗಿ ಪ್ಯಾಸೇಜ್ ಓದ್ಕೊಬೋದು. ಬಟ್ ನನ್ನ ಸಜೆಷನ್ ಏನು ಅಂದರೆ, ಕ್ವಶನ್ ಓದ್ಬಿಟ್ಟು ಆಮೇಲೆ ಪ್ಯಾಸೇಜನ್ನು ಓದಿದ್ರೆ, ಪ್ಯಾಸೇಜನ್ನು ನೋಡ್ತಾ ಹೋದರೆ ನಿಮ್ಗೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸೊ ಇಲ್ಲಿ ಕೂಡ ನೀವು ಪದ್ಯ ಭಾಗವನ್ನು ಬೇಕಾದರೆ ಓದ್ಕೊಳ್ಳಿ. ಈ ಪ್ರಶ್ನೆ ಸೂಚನೆ ಏನು ಕೊಟ್ಟಿದ್ದಾರೆ ಅಂದರೆ, ಪ್ರಶ್ನೆ ಸಂಖ್ಯೆ 9ರಿಂದ 15 ಈ ಕೆಳಗಿನ ಪದ್ಯ ಭಾಗವನ್ನು ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ನೋಡೋಣ. ಸೊ ನೋಡು, ಇದು ಇಲ್ಲರಲಿ ನಗುತ್ತಿದೆ 7 ಸುತ್ತಿನ ಮಲ್ಲಿಗೆ, ಇಷ್ಟು ಹಚ್ಚನೆ ಹಸಿರು ಗಿಡದಿಂದೆಂತೂ ಮೂಡಿತು ಬೆಳ್ಳಗೆ. ಇದೇ ಥರ ಪದ್ಯ ಇದಿದೆ. ಸೊ ನೋಡ್ತಾ ಹೋಗೋಣ. ಮೌನದಲ್ಲೇ ನಿಲ್ದು ಒಂದ್ಸಲ ಮೇಲ್ ಕಣ್ಣು ಹಾಯಿಸ್ಕೊಬೇಕು ನಾವು. ಹಾಗೆ ಕ್ವಶನ್ ಮಾಡಿದ್ರೆ ಯಾವ ಪ್ಯಾರಾಗ್ರಾಫಲ್ಲಿ ಬರುತ್ತೆ ಅಂತ ಅನ್ಬೇಕಾದ್ರೂ ನಮಗೆ ಬೇಕಾಗಿರುತ್ತಲ್ವ. ಸೊ ನೋಡ್ತಾ ಹೋಗೋಣ. ಓಕೆ, ಕವಿಯ ಮನದಿಂದಿನಿಸಿ ಮೆಲ್ಲಗೆ ಅರಳಿ ಬರುವುದು. ಕವಿಯ ಮನದಿಂದರಿಸಿ ಮೆಲ್ಲಗೆ ಅರಳಿ ಬರುವುದು ಕಲ್ಪನೆ. ನೋಡಿ, ಸೊ ಕಲ್ಪನೆ. ಎಸ್. ನೆಕ್ಸ್ಟ್ 10ನೇ ಕ್ವಶನ್ ನೋಡೋಣ. ಮೊಗ್ಗಿನಲ್ಲಿ ಮಲಗಿದ್ದ ಚೆಲುವು ಇಂದು ಇದನ್ನು ತೆರೆದಿದೆ. ಮೊಗ್ಗಿನಲ್ಲಿ ಎರೆದು
ಮೊಗ್ಗಿನಲ್ಲಿ ಎಲ್ಲಿದೆ ನೋಡಿ, ಮೊಗ್ಗಿನಲ್ಲಿ ಮಲಗೆದ್ದು ಚೆಲುವಿದು ಇಂದು ಕಣ್ಣನ್ನು ತೆರೆದಿದೆ. ಸೊ ಆಪ್ಷನ್ ಒಂದಿದೆ, ಕಣ್ಣನ್ನು ತೆರೆದಿದೆ. ಸ್ವಲ್ಪ ಸ್ಪೀಡಾಗಿ ಮಾಡ್ತಾ ಇದ್ದೀನಿ. ಎಸ್, 11ನೇ ಕ್ವಶನ್ ನೋಡೋಣ. ಹಸುಳೆ ಕಾಣುವ ಕನಸಿನಂತೆ ನವರಾಗಿರುವುದು ಯಾವುದು ಅಂತ ಕೇಳಿದರೆ, ಹಸುಳೆ ನಾವು ನೋಡಬೇಕು. ಹಸುಳೆ ಕನಸುಗಳು ಏನಿತು ನವಿರಾಗಿಹುದು ದಳಗಳು. ಹಸುಳೆ ಕಾಣುವ ಕನಸಿನೋಳು ದಳಗಳು. ಇಲ್ಲಿ ಏನಾಗಿದೆ, ಹಸುಳೆ ಕಾಣುವ ಅಂತ ಕೊಡ್ತಾರೆ. ಸೊ ಆಲ್ವೇಸ್ ಲ್ಯಾಂಗ್ವೇಜ್ 1 ತೊಗೊಂಡಿರೋ ಕನ್ನಡದೊಳಗೆ ನಿಮ್ಗೆ ಇದೆಲ್ಲ ಗೊತ್ತಿರೋದೆ. ಸೊ ಏನು ಕಷ್ಟ ಇರಲ್ಲ, ಈಸಿಯಾಗಿ ನಾವು ಮಾಡ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಹರಿವ ಮನವನ್ನು ಹಿಡಿದು ಒಂದೆಡೆ ನಿಲ್ಲಿಸಿ ತೊಳೆದಿರುವುದು ಏನು ಅಂತ ಕೇಳಿದರೆ, ಹರಿವ ಮನವನ್ನು ಹಿಡಿದು ಒಂದೆಡೆ ತೊಳೆದಿರುವ ಹೂವಿದು. ಎಸ್, ಆಪ್ಷನ್ ಒಂದಿದೆ, ಹೂವಿದು. ಮಲ್ಲಿಗೆಯ ಅಚ್ಚರಿಯ ಪರಿ ಚೆಲುವು ಬಾಳನು. ಮಲ್ಲಿಗೆಯ ಅಚ್ಚರಿಯ ಪರಿ. ಸೊ ಮಲ್ಲಿಗೆಯ ಅಚ್ಚರಿಯ ಪರಿ ಎಲ್ಲಿದೆ ಅಂತ ನೋಡೋಣ. ಮಲ್ಲಿಗೆಯ ಅಚ್ಚರಿಯ ಪರಿ ಚೆಲುವು ಬಾಳನು. ಸೊ ಮಲ್ಲಿಗೆ ಅಚ್ಚರಿಯ ಪರಿ ಚೆಲುವು ಬಾಳನು ಹಸನಗೊಳಿಸುವುದು. ಇಲ್ಲಿ ಮಲ್ಲಿಗೆ ಬಗ್ಗೆ ಹೇಳ್ತಾ ಇರೋದಲ್ವಾ, ಅಚ್ಚರಿಯ ಪರಿ ಎಂಥದ್ದು ಅಂತ ಕೇಳಿದರೆ, ಒಂದು ನಿಮಿಷ ನೋಡ್ತೀನಿ. ಇಲ್ಲಿ ಮಲ್ಲಿಗೆ ಅಚ್ಚರಿಯ ಪರಿ ಚೆಲುವು ಬಾಳನು ಹಸನಗೊಳಿಸುವುದು. ಎಸ್, ಹಸನಗೊಳಿಸುವುದು. ಇಲ್ಲಿ ಆ್ಯಕ್ಚುಲಿ ಮಲ್ಲಿಗೆ ಬಗ್ಗೆ ಹೇಳ್ತಾ ಇರೋದು, 7 ಸುತ್ತಿನ ಮಲ್ಲಿಗೆ. ಸೊ ಮಲ್ಲಿಗೆ ಹಸನಗೊಳಿಸುವುದು ಎಲ್ಲಿದೆ, ಹಸನಗೊಳಿಸುವುದು. ನಿಮಗೆ ಕಂಪ್ಲೀಟಾಗಿ ಓದಿ ನೀವು ಅರ್ಥ ಮಾಡಿಕೊಂಡು ಬರೆಯೋದಿದ್ರೆ ಬರಿಬೋದು. ಬಟ್ ನಾನಿಲ್ಲಿ ಈಸಿ ಮೆಥಡನ್ನು ಹೇಳ್ತಾ ಇದ್ದೀನಿ, ಪದೇ ಇದನ್ನೇ ಹೇಳ್ತಾ ಇದ್ದೀನಿ ಆ್ಯಕ್ಚುಲಿ, ಯಾಕಂದರೆ ಟೈಮ್ ಸೇವ್ ಆಗಲಿ ಅಂಥೇಳಿ. ನೋಡು, ಇದು ಇಲ್ಲಿ ಗೊತ್ತಿದ್ದು 7 ಸುತ್ತಿನ ಮಲ್ಲಿಗೆ. ಪ್ಯಾಸೇಜ್ ಫಸ್ಟಲ್ಲೇ ನಾನು ಇದನ್ನು ಓದ್ಕೊಂಡೆ, 7 ಸುತ್ತಿನ ಮಲ್ಲಿಗೆ. ಆಪ್ಷನ್ 1 7 ಸುತ್ತಿನ ಮಲ್ಲಿಗೆ. ನೆಕ್ಸ್ಟ್ 15th ಕ್ವಶನ್ ನೋಡೋಣ. ಸತ್ವಶೀಲನ ಈ ಮೌನಕ್ಕೆ ಅರಳಿ ಬಂದಂತೆ ಮಲ್ಲಿಗೆ ತೋರುವುದು. ಸತ್ವಶೀಲನ ಮಲ್ಲಿಗೆ. ಸತ್ವಶೀಲನ ಧ್ಯಾನ ಮೌನವೇ ಅರಳಿ ಬಂದಿರುವುದು. ಸತ್ವಶೀಲನ ಧ್ಯಾನ ಮೌನವೇ. ಸತ್ಯಶೀಲನ ಧ್ಯಾನ ಮಲ್ಲಿಗೆ ತೋರುವುದು ಧ್ಯಾನ. ಓಕೆ, ಇದಿಷ್ಟು ನಾವಿಲ್ಲಿ ಪದ್ಯಕ್ಕೆ ಕೊಟ್ಟಿರುವ ಪ್ರಶ್ನೆಯ ಭಾಗ 9 ರಿಂದ 15. ಇದನ್ನು ನಾವು ಸಾಲ್ವ್ ಮಾಡಿ ಆಯಿತು. ನೆಕ್ಸ್ಟ್ ನೋಡ್ತಾ ಹೋಗೋಣ. ಸೊ ಇದರಲ್ಲಿ ಆದಷ್ಟು ಓಕೆ, 14ನೇ ಕ್ವಶನ್. ಆಲಿಸುವ ಕೌಶಲ್ಯದಲ್ಲಿ ಬರಬಹುದಾದ ವ್ಯಕ್ತಿನಿಷ್ಠ ದೋಷ ಯಾವುದು ಅಂತ ಕೇಳಿದರೆ, ಆಲಿಸುವ ಕೌಶಲ್ಯ, ಕೇಳೋ ಕೌಶಲ್ಯದಲ್ಲಿ ಬರಬಹುದಾದ ವ್ಯಕ್ತಿನಿಷ್ಠ ದೋಷ ಏನಂದಿರ್ಬೋದು. ವಿಷಯ ಹಾಗೂ ವ್ಯಕ್ತಿಯ ಬಗ್ಗೆ ಪೂರ್ವಗ್ರಹ ಹೊಂದಿ ಕೇಳುವುದು, ಅತಿವೇಗದ ಮಾತುಗಾರಿಕೆ, ಹಿಂಜರಿಕೆ ತೋರುತ್ತಾ ಮಾತನಾಡುವುದು, ಬಿಟ್ಟು ವಿಷಯ ಆಲಿಸುವುದು. ಆಲಿಸುವ ಕೌಶಲ್ಯದಲ್ಲಿ ಬರಬಹುದಾದ ವ್ಯಕ್ತಿನಿಷ್ಠ ಕೇಳಿದರೆ, ಇಲ್ಲಿ ವ್ಯಕ್ತಿನಿಷ್ಠ ದೋಷ ಯಾವುದು ಅಂದರೆ, ಇಲ್ಲಿ ನೋಡಿ, ವಿಷಯ ಅಥವಾ ವ್ಯಕ್ತಿಯ ಬಗ್ಗೆ ಪೂರ್ವಗ್ರಹ ಹೊಂದಿ ಕೇಳುವುದು. ನೋಡಿ, ಏನಾದರೂ ಒಂದು ವಿಚಾರ ಇರ್ಬೋದು, ನಾವು ಅವ್ರ ಬಗ್ಗೆ ಗೊತ್ತಿದ್ರೆ ಅವರು ಹೇಳೋದನ್ನು ನಾವು ಕಂಪ್ಲೀಟಾಗಿ ಕೇಳೋದಿಲ್ಲ ಅಲ್ವಾ. ಸೊ ಅದನ್ನು ಮನಸ್ಸಿಟ್ಟು ಕೇಳೋದಿಲ್ಲ. ಸೊ ಇದು ಆ ಥರ ಇರ್ಬೋದು. ವಿಷಯ ಹಾಗೂ ವ್ಯಕ್ತಿಯ ಬಗ್ಗೆ ಪೂರ್ವಗ್ರಹ ಹೊಂದಿ ಕೇಳುವುದು, ಇದು ಒಂದು ವ್ಯಕ್ತಿನಿಷ್ಠ ದೋಷಕ್ಕೆ ಉದಾಹರಣೆ ಆಗಿರುತ್ತೆ. ನೆಕ್ಸ್ಟು ಕ್ವಶನ್ ನಂಬರ್ 17. ಉತ್ತಮ ಮಾತುಗಾರಿಕೆ ಕೌಶಲ್ಯವು ಇದಕ್ಕೆ ಪೋಷಕ. ಉತ್ತಮ ಮಾತುಗಾರಿಕೆ ಇದು ಯಾವುದಕ್ಕೆ ಅಂದರೆ
ವಿಮರ್ಶಾತ್ಮಕ ವಾಚಕಕ್ಕೆ, ಸೂಕ್ಷ್ಮ ವಾಚಕಕ್ಕೆ, ಮೌನ ವಾಚಕಕ್ಕೆ ಅಥವಾ ಗಟ್ಟಿ ವಾಚಕ. ಉತ್ತಮ ಮಾತುಗಾರಿಕೆ ಇರೋದು ಗಟ್ಟಿ ವಾಚನಕ್ಕೆ ಏನು ಪೋಷಕ. ಗಟ್ಟಿ ವಾಚನ ಆಪ್ಷನ್ 4 ಸರಿಯಾದ ಉತ್ತರ ಆಗಿರುತ್ತೆ. ಕೇಳಿ ಬರೆಯುವ ಸಾಮರ್ಥ್ಯವನ್ನು ಬೆಳೆಸುವ ಉತ್ತಮ ಚಟುವಟಿಕೆ. ಕೇಳಿ ಬರೆಯುವುದು ನೋಡಿ ಯಾವುದಿದೆ, ಉಕ್ತ ಲೇಖನ, ಪದ್ಯ ಗಾಯನ, ಗದ್ಯ ವಾಚನ, ನಾಟಕ ಅಭಿನಯ. ಇಲ್ಲಿ ಏನು ಕೇಳಿದ್ದಾರೆ, ಕೇಳಿ ಬರೆಯುವುದಕ್ಕೆ ಉದಾಹರಣೆ. ಸೊ ಉತ್ತಮ ಚಟುವಟಿಕೆ ಏನಂದ್ರೆ ಉಕ್ತ ಲೇಖನ ಕೇಳಿ ಬರೆಯುವ ಸಾಮರ್ಥ್ಯವನ್ನು ಬೆಳೆಸುವ ಒಂದು ಉತ್ತಮ ಚಟುವಟಿಕೆ. ನೆಕ್ಸ್ಟ್ 19ನೇ ಕ್ವಶನ್ ನೋಡೋಣ. ಗತಕಾಲದ ವಿಷಯವನ್ನು ಹೇಳುವಾಗ ಈ ಪದ್ಧತಿಯನ್ನು ಹೆಚ್ಚಾಗಿ ಬಳಸಲಾಗುತ್ತದೆ. ಗತಕಾಲದ ಹಳೆ ಕಾಲದ ವಿಷಯವನ್ನು ಹೇಳುವಾಗ ನಾವು ಯಾವ ರೂಪದಲ್ಲಿ ಬಳಸ್ತೀವಿ, ಎಲ್ಲರಿಗೂ ಗೊತ್ತು. ಗತಕಾಲದ್ದು ನಾವು ಕತೆಗಳ ರೂಪದಲ್ಲಿ ಹೇಳ್ತೀವಿ. ನೋಡೋಣ ಆಪ್ಷನ್ ಏನೇನಿದೆ ಅಂತ. ಪ್ರಶ್ನೋತ್ತರ ಪದ್ಧತಿ, ಉಪನ್ಯಾಸ ಪದ್ಧತಿ, ನಾಟಕಾವನಾಯ ಪದ್ಧತಿ, ಕಥನ ಪದ್ಧತಿ. ನೋಡಿ ಕಥನ ಪದ್ಧತಿ. ಸೊ ಗತಕಾಲದ ಹಳೆಯ ವಿಷಯಗಳನ್ನು ಯಾವಾಗಲೂ ನಾವು ಒಂದೂರಲ್ಲಿ ಒಂದು ರಾಜ ಇದ್ದಂತೆ ಅಂತ ಹೇಳ್ಕೊಂಡು ಕಥನ ಪದ್ಧತಿಯಲ್ಲಿ ನಾವು ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ 20ನೇ ಪ್ರಶ್ನೆ ನೋಡೋಣ. ಉದಾಹರಣೆಗಳ ಮೂಲಕ ಸೂತ್ರದ ಕಡೆ ಸಾಗುವ ವ್ಯಾಕರಣ ಬೋಧನಾ ಪದ್ಧತಿ. ನೋಡಿ ಇಲ್ಲಿ ಉದಾಹರಣೆಯ ಮೂಲಕ ಅನುಗಮನ, ಉದಾಹರಣೆಯ ಮೂಲಕ ಬೋಧನೆ ಮಾಡುವುದು ಅನುಗಮನ. ಸೊ ನಾವಿಲ್ಲಿ ಅನುಗಮನ. ಸೊ ಟೆಕ್ನಿಕಲ್ ಇಶ್ಯೂಸಿಂದ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡ್ತೀನಿ ನೆಕ್ಸ್ಟ್ ಕ್ವಶನ್ಗಳನ್ನು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. Hello all, welcome back to my